ಥರದ ನಿರೀಕ್ಷೆ ಮಾಡಿದ ಒಂದು ಫೈಟ್ ಆಗ್ಬೋದು ಅಂತ ನಿರೀಕ್ಷೆಗಳಿತ್ತು. ರೀತಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಥರ ಕಾಣಿಸ್ತಾ ಇದೆ ಎನ್ಡಿಎಗೆ. ಇನ್ನು ಇದು ತುಂಬ ಅರ್ಲಿ, ಇನ್ನು ಟೈಮ್ ಇದೆ, 3 ಗಂಟೆ ತನಕ ಕಾದು ನೋಡೋಣ. ಅದ್ರ ಜೊತೆಗೆ ಇದು ಆಲ್ರೆಡಿ ಈಗ ದೇಶದಾದ್ಯಂತ ನಾವು ಮತದ ಕಳ್ಳತನದ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮತಗಳ್ಳತನದ ಬಗ್ಗೆ ಪಬ್ಲಿಕ್ ಒಪಿನಿಯನ್ನ ನಾವು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ 1 ಕೋಟಿ ಸುಮಾರು 20 ಲಕ್ಷ ಜನ ಹೌದು ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸೈನ್ ಮಾಡಿಕೊಟ್ಟಿರುವಂಥದ್ದು ನಾವು ಡೆಲ್ಲಿ ಕೂಡ ಕಳಿಸಿದ್ದೀವಿ. ಬಿಹಾರನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದನ್ನು ಸಾಕಷ್ಟು ನಿಮ್ಮ ಮೀಡಿಯಾಗಳೇ ಕೂಡ ಎಲೆಕ್ಷನ್ಗಿಂತ ಹಿಂದೆ ಯಾವಾಗ ಅಲ್ಲಿ SIR ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಅನೌನ್ಸ್ ಮಾಡ್ತೋ ಆ ಸಂದರ್ಭದಲ್ಲಿ ಹೇಳಿದರು, ಎಲ್ಲೆಲ್ಲಿ ಲಾಸ್ಟ್ ಟೈಮು RJD ಗೆದ್ದಿತ್ತು, 5,000 6,000 ಮತಗಳ ಅಂತರದಿಂದ ಗೆದ್ದಿತ್ತು, ಅಲ್ಲಿ ಅವರು ವೋಟನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು. ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ನಡೆದಂಥ ಸಂಚು ಇದು. ಸೊ ಅದಕ್ಕೋಸ್ಕರ SIR ಮಾಡಿದ್ರು. ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಹೋರಾಟ ಮಾಡಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಗೆದ್ದಿತ್ತು ಅಲ್ಲಿ ವೋಟ್ನ ಆಡ್ ಮಾಡುವಂಥ ಪರಿಸ್ಥಿತಿ ಮಾಡಿದ್ರು. ಅಡಿಷನ್ ಆ್ಯಂಡ್ ಡಿಲೀಷನ್ನು ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಿಸ್ಟಮ್ ಅವ್ರ ಕೈಲಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಡೆದಂಥ ಚುನಾವಣೆಯ ಗೆಲುವೇ ಹೊತ್ತು ಗೆದ್ದರೆ ಇದು ಸಂವಿಧಾನಕ್ಕೆ ವಿರೋಧ ಇರುವಂಥ ಒಂದು ಸಿಸ್ಟಮೇ ಹೊರತು ಸಂವಿಧಾನದ ಪ್ರಜಾಪ್ರಭುತ್ವನ ಉಳಿಸುವಂಥ ವ್ಯವಸ್ಥೆ ಅಲ್ಲ. ಇದೇ ರೀತಿಯಲ್ಲಿ ನಡೆದರೆ ಇಡೀ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಯಾವುದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರದಂಗೆ ಅದನ್ನು ಹತ್ತಿಕ್ಕುವಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ವೋಟ್ ಚೋರಿಯಿಂದನೇ ಗೆದ್ದಿರೋದು. ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ SIR ಯಾಕೆ ಮಾಡಿದ್ರು? ಬಿಫೋರ್ ಎಲೆಕ್ಷನ್ನು ಯಾಕೆ ಮಾಡಿದ್ರು? ಮಾಡಲಿಕ್ಕೆ ಕಾರಣ ಇರಬೇಕಲ್ಲ. ನೀವು ಅದನ್ನು ನೋಡಿ, ಎಲ್ಲೆಲ್ಲಿ RJD ಲಾಸ್ಟ್ ಟೈಮ್ ಗೆದ್ದಿತ್ತು ಅಲ್ಲಿ ಮತಗಳನ್ನ ಇಲ್ಲ ಡಿಲೀಷನ್ ಮಾಡಿದ್ದಾರೆ, ಇಲ್ಲ ಅಡಿಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿ ಎಲ್ಲಿ 3,000 4,000 5,000 ಗೆದ್ದಿದ್ದಂಥ 60 ಕಾನ್ಸ್ಟಿಟ್ಯೂನ್ಸಿಗಳಿದ್ವು, ಅಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನರ್ದು SIR ತೆಗೆದು ನೋಡಿ ಎಷ್ಟು ವೋಟ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಉಳಿವಲ್ಲ. ಇದನ್ನು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನು ತಂದಿದ್ರು, ಆ ಮತದಾನಕ್ಕೆ ಧಕ್ಕೆ ತರುವಂಥ ವ್ಯವಸ್ಥೆ ನಡೀತಾ ಇದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಥ್ಯಾಂಕ್ ಯು. ಈ ಥರದ ನಿರೀಕ್ಷೆ ಮಾಡಿದ ಒಂದು ಫೈಟ್ ಆಗ್ಬೋದು ಅಂತ ನಿರೀಕ್ಷೆಗಳಿತ್ತು. ರೀತಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಥರ ಕಾಣಿಸ್ತಾ ಇದೆ ಎನ್ಡಿಎಗೆ. ಇನ್ನು ಇದು ತುಂಬ ಅರ್ಲಿ, ಇನ್ನು ಟೈಮ್ ಇದೆ, 3 ಗಂಟೆ ತನಕ ಕಾದು ನೋಡೋಣ. ಅದ್ರ ಜೊತೆಗೆ ಇದು ಆಲ್ರೆಡಿ ಈಗ ದೇಶದಾದ್ಯಂತ ನಾವು ಮತದ ಕಳ್ಳತನದ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮತಗಳ್ಳತನದ ಬಗ್ಗೆ ಪಬ್ಲಿಕ್ ಒಪಿನಿಯನ್ನ ನಾವು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ 1 ಕೋಟಿ ಸುಮಾರು 20 ಲಕ್ಷ ಜನ ಹೌದು ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸೈನ್ ಮಾಡಿಕೊಟ್ಟಿರುವಂಥದ್ದು ನಾವು ಡೆಲ್ಲಿ ಕೂಡ ಕಳಿಸಿದ್ದೀವಿ. ಬಿಹಾರನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದನ್ನು ಸಾಕಷ್ಟು ನಿಮ್ಮ ಮೀಡಿಯಾಗಳೇ ಕೂಡ ಎಲೆಕ್ಷನ್ಗಿಂತ ಹಿಂದೆ ಯಾವಾಗ ಅಲ್ಲಿ SIR ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಅನೌನ್ಸ್ ಮಾಡ್ತೋ ಆ ಸಂದರ್ಭದಲ್ಲಿ ಹೇಳಿದರು, ಎಲ್ಲೆಲ್ಲಿ ಲಾಸ್ಟ್ ಟೈಮು RJD ಗೆದ್ದಿತ್ತು, 5,000 6,000 ಮತಗಳ ಅಂತರದಿಂದ ಗೆದ್ದಿತ್ತು, ಅಲ್ಲಿ ಅವರು ವೋಟನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು. ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ನಡೆದಂಥ ಸಂಚು ಇದು. ಸೊ ಅದಕ್ಕೋಸ್ಕರ SIR ಮಾಡಿದ್ರು. ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಹೋರಾಟ ಮಾಡಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಗೆದ್ದಿತ್ತು ಅಲ್ಲಿ ವೋಟ್ನ ಆಡ್ ಮಾಡುವಂಥ ಪರಿಸ್ಥಿತಿ ಮಾಡಿದ್ರು. ಅಡಿಷನ್ ಆ್ಯಂಡ್ ಡಿಲೀಷನ್ನು ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಿಸ್ಟಮ್ ಅವ್ರ ಕೈಲಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಡೆದಂಥ ಚುನಾವಣೆಯ ಗೆಲುವೇ ಹೊತ್ತು ಗೆದ್ದರೆ ಇದು ಸಂವಿಧಾನಕ್ಕೆ ವಿರೋಧ ಇರುವಂಥ ಒಂದು ಸಿಸ್ಟಮೇ ಹೊರತು ಸಂವಿಧಾನದ ಪ್ರಜಾಪ್ರಭುತ್ವನ ಉಳಿಸುವಂಥ ವ್ಯವಸ್ಥೆ ಅಲ್ಲ. ಇದೇ ರೀತಿಯಲ್ಲಿ ನಡೆದರೆ ಇಡೀ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಯಾವುದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರದಂಗೆ ಅದನ್ನು ಹತ್ತಿಕ್ಕುವಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ವೋಟ್ ಚೋರಿಯಿಂದನೇ ಗೆದ್ದಿರೋದು. ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ SIR ಯಾಕೆ ಮಾಡಿದ್ರು? ಬಿಫೋರ್ ಎಲೆಕ್ಷನ್ನು ಯಾಕೆ ಮಾಡಿದ್ರು? ಮಾಡಲಿಕ್ಕೆ ಕಾರಣ ಇರಬೇಕಲ್ಲ. ನೀವು ಅದನ್ನು ನೋಡಿ, ಎಲ್ಲೆಲ್ಲಿ RJD ಲಾಸ್ಟ್ ಟೈಮ್ ಗೆದ್ದಿತ್ತು ಅಲ್ಲಿ ಮತಗಳನ್ನ ಇಲ್ಲ ಡಿಲೀಷನ್ ಮಾಡಿದ್ದಾರೆ, ಇಲ್ಲ ಅಡಿಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿ ಎಲ್ಲಿ 3,000 4,000 5,000 ಗೆದ್ದಿದ್ದಂಥ 60 ಕಾನ್ಸ್ಟಿಟ್ಯೂನ್ಸಿಗಳಿದ್ವು, ಅಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನರ್ದು SIR ತೆಗೆದು ನೋಡಿ ಎಷ್ಟು ವೋಟ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಉಳಿವಲ್ಲ. ಇದನ್ನು ಎಲ್ಲೋ ಒಂದು ಕಡೆ
ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನು ತಂದಿದ್ರು, ಆ ಮತದಾನಕ್ಕೆ ಧಕ್ಕೆ ತರುವಂಥ ವ್ಯವಸ್ಥೆ ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು. ಈ ಥರ ನಿರೀಕ್ಷೆ ಮಾಡಿದ ಒಂದು ಫೈಟ್ ಆಗ್ಬೋದು ಅಂತ ನಿರೀಕ್ಷೆಗಳಿತ್ತು. ರೀತಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಥರ ಕಾಣಿಸ್ತಾ ಇದೆ ಎನ್ಡಿಎಗೆ. ಇನ್ನು ಇದು ತುಂಬ ಅರ್ಲಿ, ಇನ್ನು ಟೈಮ್ ಇದೆ, 3 ಗಂಟೆ ತನಕ ಕಾದು ನೋಡೋಣ. ಅದ್ರ ಜೊತೆಗೆ ಇದು ಆಲ್ರೆಡಿ ಈಗ ದೇಶದಾದ್ಯಂತ ನಾವು ಮತದ ಕಳ್ಳತನದ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮತಗಳ್ಳತನದ ಬಗ್ಗೆ ಪಬ್ಲಿಕ್ ಒಪಿನಿಯನ್ನ ನಾವು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ 1 ಕೋಟಿ ಸುಮಾರು 20 ಲಕ್ಷ ಜನ ಹೌದು ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸೈನ್ ಮಾಡಿಕೊಟ್ಟಿರುವಂಥದ್ದು ನಾವು ಡೆಲ್ಲಿ ಕೂಡ ಕಳಿಸಿದ್ದೀವಿ. ಬಿಹಾರನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದನ್ನು ಸಾಕಷ್ಟು ನಿಮ್ಮ ಮೀಡಿಯಾಗಳೇ ಕೂಡ ಎಲೆಕ್ಷನ್ಗಿಂತ ಹಿಂದೆ ಯಾವಾಗ ಅಲ್ಲಿ SIR ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಅನೌನ್ಸ್ ಮಾಡ್ತೋ ಆ ಸಂದರ್ಭದಲ್ಲಿ ಹೇಳಿದರು, ಎಲ್ಲೆಲ್ಲಿ ಲಾಸ್ಟ್ ಟೈಮು RJD ಗೆದ್ದಿತ್ತು, 5,000 6,000 ಮತಗಳ ಅಂತರದಿಂದ ಗೆದ್ದಿತ್ತು, ಅಲ್ಲಿ ಅವರು ವೋಟನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು. ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ನಡೆದಂಥ ಸಂಚು ಇದು. ಸೊ ಅದಕ್ಕೋಸ್ಕರ SIR ಮಾಡಿದ್ರು. ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಹೋರಾಟ ಮಾಡಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಗೆದ್ದಿತ್ತು ಅಲ್ಲಿ ವೋಟ್ನ ಆಡ್ ಮಾಡುವಂಥ ಪರಿಸ್ಥಿತಿ ಮಾಡಿದ್ರು. ಅಡಿಷನ್ ಆ್ಯಂಡ್ ಡಿಲೀಷನ್ನು ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಿಸ್ಟಮ್ ಅವ್ರ ಕೈಲಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಡೆದಂಥ ಚುನಾವಣೆಯ ಗೆಲುವೇ ಹೊತ್ತು ಗೆದ್ದರೆ ಇದು ಸಂವಿಧಾನಕ್ಕೆ ವಿರೋಧ ಇರುವಂಥ ಒಂದು ಸಿಸ್ಟಮೇ ಹೊರತು ಸಂವಿಧಾನದ ಪ್ರಜಾಪ್ರಭುತ್ವನ ಉಳಿಸುವಂಥ ವ್ಯವಸ್ಥೆ ಅಲ್ಲ. ಇದೇ ರೀತಿಯಲ್ಲಿ ನಡೆದರೆ ಇಡೀ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಯಾವುದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರದಂಗೆ ಅದನ್ನು ಹತ್ತಿಕ್ಕುವಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ವೋಟ್ ಚೋರಿಯಿಂದನೇ ಗೆದ್ದಿರೋದು. ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ SIR ಯಾಕೆ ಮಾಡಿದ್ರು? ಬಿಫೋರ್ ಎಲೆಕ್ಷನ್ನು ಯಾಕೆ ಮಾಡಿದ್ರು? ಮಾಡಲಿಕ್ಕೆ ಕಾರಣ ಇರಬೇಕಲ್ಲ. ನೀವು ಅದನ್ನು ನೋಡಿ, ಎಲ್ಲೆಲ್ಲಿ RJD ಲಾಸ್ಟ್ ಟೈಮ್ ಗೆದ್ದಿತ್ತು ಅಲ್ಲಿ ಮತಗಳನ್ನ ಇಲ್ಲ ಡಿಲೀಷನ್ ಮಾಡಿದ್ದಾರೆ, ಇಲ್ಲ ಅಡಿಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿ ಎಲ್ಲಿ 3,000 4,000 5,000 ಗೆದ್ದಿದ್ದಂಥ 60 ಕಾನ್ಸ್ಟಿಟ್ಯೂನ್ಸಿಗಳಿದ್ವು, ಅಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನರ್ದು SIR ತೆಗೆದು ನೋಡಿ ಎಷ್ಟು ವೋಟ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಉಳಿವಲ್ಲ. ಇದನ್ನು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನು ತಂದಿದ್ರು, ಆ ಮತದಾನಕ್ಕೆ ಧಕ್ಕೆ ತರುವಂಥ ವ್ಯವಸ್ಥೆ ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು. ಈ ಥರ ನಿರೀಕ್ಷೆ ಮಾಡಿದ ಒಂದು ಫೈಟ್ ಆಗ್ಬೋದು ಅಂತ ನಿರೀಕ್ಷೆಗಳಿತ್ತು. ರೀತಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಥರ ಕಾಣಿಸ್ತಾ ಇದೆ ಎನ್ಡಿಎಗೆ. ಇನ್ನು ಇದು ತುಂಬ ಅರ್ಲಿ, ಇನ್ನು ಟೈಮ್ ಇದೆ, 3 ಗಂಟೆ ತನಕ ಕಾದು ನೋಡೋಣ. ಅದ್ರ ಜೊತೆಗೆ ಇದು ಆಲ್ರೆಡಿ ಈಗ ದೇಶದಾದ್ಯಂತ ನಾವು ಮತದ ಕಳ್ಳತನದ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮತಗಳ್ಳತನದ ಬಗ್ಗೆ ಪಬ್ಲಿಕ್ ಒಪಿನಿಯನ್ನ ನಾವು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ 1 ಕೋಟಿ ಸುಮಾರು 20 ಲಕ್ಷ ಜನ ಹೌದು ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸೈನ್ ಮಾಡಿಕೊಟ್ಟಿರುವಂಥದ್ದು ನಾವು ಡೆಲ್ಲಿ ಕೂಡ ಕಳಿಸಿದ್ದೀವಿ. ಬಿಹಾರನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದನ್ನು ಸಾಕಷ್ಟು ನಿಮ್ಮ ಮೀಡಿಯಾಗಳೇ ಕೂಡ ಎಲೆಕ್ಷನ್ಗಿಂತ ಹಿಂದೆ ಯಾವಾಗ ಅಲ್ಲಿ SIR ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಅನೌನ್ಸ್ ಮಾಡ್ತೋ ಆ ಸಂದರ್ಭದಲ್ಲಿ ಹೇಳಿದರು, ಎಲ್ಲೆಲ್ಲಿ ಲಾಸ್ಟ್ ಟೈಮು RJD ಗೆದ್ದಿತ್ತು, 5,000 6,000 ಮತಗಳ ಅಂತರದಿಂದ ಗೆದ್ದಿತ್ತು, ಅಲ್ಲಿ ಅವರು ವೋಟನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು. ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ನಡೆದಂಥ ಸಂಚು ಇದು. ಸೊ ಅದಕ್ಕೋಸ್ಕರ SIR ಮಾಡಿದ್ರು. ಅದರ ವಿರುದ್ಧ ರಾಹುಲ್ ಗಾಂಧಿಯವರು ಹೋರಾಟ ಮಾಡಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಗೆದ್ದಿತ್ತು ಅಲ್ಲಿ ವೋಟ್ನ ಆಡ್ ಮಾಡುವಂಥ ಪರಿಸ್ಥಿತಿ ಮಾಡಿದ್ರು. ಅಡಿಷನ್ ಆ್ಯಂಡ್ ಡಿಲೀಷನ್ನು ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಿಸ್ಟಮ್ ಅವ್ರ ಕೈಲಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಡೆದಂಥ ಚುನಾವಣೆಯ ಗೆಲುವೇ ಹೊತ್ತು ಗೆದ್ದರೆ ಇದು ಸಂವಿಧಾನಕ್ಕೆ ವಿರೋಧ ಇರುವಂಥ ಒಂದು ಸಿಸ್ಟಮೇ ಹೊರತು ಸಂವಿಧಾನದ ಪ್ರಜಾಪ್ರಭುತ್ವನ ಉಳಿಸುವಂಥ ವ್ಯವಸ್ಥೆ ಅಲ್ಲ. ಇದೇ ರೀತಿಯಲ್ಲಿ ನಡೆದರೆ ಇಡೀ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಯಾವುದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರದಂಗೆ ಅದನ್ನು ಹತ್ತಿಕ್ಕುವಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ವೋಟ್ ಚೋರಿಯಿಂದನೇ ಗೆದ್ದಿರೋದು. ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ SIR ಯಾಕೆ ಮಾಡಿದ್ರು? ಬಿಫೋರ್ ಎಲೆಕ್ಷನ್ನು ಯಾಕೆ ಮಾಡಿದ್ರು? ಮಾಡಲಿಕ್ಕೆ ಕಾರಣ ಇರಬೇಕಲ್ಲ. ನೀವು ಅದನ್ನು ನೋಡಿ, ಎಲ್ಲೆಲ್ಲಿ RJD ಲಾಸ್ಟ್ ಟೈಮ್ ಗೆದ್ದಿತ್ತು ಅಲ್ಲಿ ಮತಗಳನ್ನ ಇಲ್ಲ ಡಿಲೀಷನ್ ಮಾಡಿದ್ದಾರೆ, ಇಲ್ಲ ಅಡಿಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿ ಎಲ್ಲಿ 3,000 4,000 5,000 ಗೆದ್ದಿದ್ದಂಥ 60 ಕಾನ್ಸ್ಟಿಟ್ಯೂನ್ಸಿಗಳಿದ್ವು,
ಅಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನರ್ದು SIR ತೆಗೆದು ನೋಡಿ ಎಷ್ಟು ಓಟ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಉಳಿವಲ್ಲ. ಇದನ್ನು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನು ತಂದಿದ್ರು, ಆ ಮತದಾನಕ್ಕೆ ಧಕ್ಕೆ ತರುವಂಥ ವ್ಯವಸ್ಥೆ ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು.